ಈ ರಕ್ತ ರಾಜಕೀಯದಲ್ಲಿ ಸದ್ಯಕ್ಕೆ ಬಳ್ಳಾರಿಯ ಪರಿಸ್ಥಿತಿಯಂತೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ವಿಶೇಷವಾಗಿ ಈ ಘಟನೆ ನಡೆದಿರುವಂತಹ ಸ್ಥಳ, ಅದರ ಜೊತೆಯಲ್ಲಿ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳು, ಅದು ವಾಲ್ಮೀಕಿ ವೃತ್ತ ಆಗಿರಬಹುದು ಅಥವಾ ಎಸ್ಪಿ ಸರ್ಕಲ್ ಆಗಿರಬಹುದು, ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯೂ ಕೂಡ ಭದ್ರತೆಯನ್ನ ಈಗ ಹೆಚ್ಚಿಸಲಾಗಿದೆ. ಬಳ್ಳಾರಿಯ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಂಟಾದಂತಹ ಈ ಗಲಾಟೆ, ಆ ನಂತರದಲ್ಲಿ ಓರ್ವ ಯುವಕ ಕೂಡ ಮೃತಪಟ್ಟ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ಕಡೆಗಳಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಯಾವುದೇ ರೀತಿಯ ಘಟನೆಗಳು ನಡೀಬಾರದು, ಗಲಾಟೆ ಆಗಬಾರದು, ಅದರ ಜೊತೆಯಲ್ಲಿ ಯಾರು ಕೂಡ ಗುಂಪುಗೂಡಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಈ ವಾಲ್ಮೀಕಿ ವೃತ್ತ, ಅದರ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ, ಇದರ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಮೊನ್ನೆ ರಾತ್ರಿ ನಡೆದ ಉದ್ವಿಗ್ನ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿಜಕ್ಕೂ ಜನರಲ್ಲಿ ಭಯವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ಪೊಲೀಸರನ್ನ ಎಲ್ಲೆಡೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿ ನಗರದ ಎಸ್ಪಿ ವೃತ್ತದಲ್ಲಿದ್ದೇನೆ. ದೃಶ್ಯದಲ್ಲಿ ನೀವು ನೋಡಬಹುದು, ಇನ್ನೂ ಕೂಡ ಪೊಲೀಸರನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆ ಮಾಡಿ ಬಳ್ಳಾರಿ ನಗರದ ಪ್ರಮುಖ ವೃತ್ತಗಳಲ್ಲಿ ರಿಸರ್ವ್ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ಬಳ್ಳಾರಿಯ ಎಸ್ಪಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಸುಮಾರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರಿದ್ದಾರೆ, ಡಿಆರ್ ಪೊಲೀಸರಿದ್ದಾರೆ, ಕೆಎಸ್ಆರ್ಪಿ ಇದ್ದಾರೆ, ರಿಸರ್ವ್ ಪೊಲೀಸ್ ಇದ್ದಾರೆ, ಫೈರ್ ಇಂಜಿನ್ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿ, ಫೈರ್ ಇಂಜಿನ್ ಕೂಡ ಎಲ್ಲ ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇನ್ನೂ ಕೂಡ ಬಳ್ಳಾರಿಯಲ್ಲಿ ಒಂದಷ್ಟು ಉದ್ವಿಗ್ನ ಅಂದ್ರೆ ಬೂದಿ ಮುಚ್ಚಿದ ಕೆಂಡದ ರೀತಿಯ ಪರಿಸ್ಥಿತಿ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಪ್ರಕರಣದಲ್ಲಿ ಯಾರು ಕೂಡ ಬಂಧನವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಕಿಡಿಗೇಡಿಗಳು ಕೃತ್ಯಗಳನ್ನ ಎಸಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೊಲೀಸರ ಜಮಾವಣೆಯನ್ನ ಮಾಡಿದ್ದಾರೆ. ಎಸ್ಪಿ ಸರ್ಕಲ್ ನಲ್ಲಿ ಎಲ್ಲೆಡೆಗಿಂತ ಜಾಸ್ತಿ ಜನಾರ್ದನ್ ರೆಡ್ಡಿ ಅವರ ಮನೆ ಮತ್ತೆ ಎಸ್ಪಿ ಸರ್ಕಲ್ ನಲ್ಲಿ ಹೆಚ್ಚಿನ ಮಟ್ಟದ ಭದ್ರತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಒಂದು ಸರ್ಕಲ್ ನಲ್ಲಿ ವಾಲ್ಮೀಕಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಉದ್ಘಾಟನೆಯನ್ನ ಮಾಡೋದಕ್ಕೆ ಸುಮಾರು 10 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂವನ್ನ ಇಲ್ಲಿ ಕೂರಿಸಿದ್ದಾರೆ. ಇದನ್ನ ಲೋಕಾರ್ಪಣೆ ಮಾಡಬೇಕಿತ್ತು, ಆದ್ರೆ ಕಾರ್ಯಕ್ರಮ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇದು ವಾಲ್ಮೀಕಿ ಸ್ಟ್ಯಾಚ್ಯೂ ಅನಾವರಣವಾಗ್ತಿಲ್ಲ. ಹೀಗಾಗಿ ಯಾರಾದ್ರೂ ಕಿಡಿಗೇಡಿಗಳು ಏನಾದ್ರೂ ಅಹಿತಕರ ಚಟುವಟಿಕೆಗಳನ್ನ ನಡೆಸಬಹುದು ಅನ್ನುವ ನಿಟ್ಟಿನಲ್ಲಿ ವಾಲ್ಮೀಕಿ ಸ್ಟ್ಯಾಚ್ಯೂ ಸೇರಿದಂತೆ ಎಂಟೈರ್ ಈ ಒಂದು ಸರ್ಕಲ್ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಲ್ ಇದು ಕೂಡ ಇವತ್ತು ಲೋಕಾರ್ಪಣೆ ಆಗಬೇಕಾಗಿತ್ತು. ಹೀಗಾಗಿ ಸಂಪೂರ್ಣವಾಗಿ ಇಲ್ಲೂ ಕೂಡ ಹದ್ದಿನ ಕಣ್ಣನ್ನ ಪೊಲೀಸರು ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಮಟ್ಟದ ಮತ್ತೆ ದೊಡ್ಡ ಸಂಖ್ಯೆಯ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ವಲಯ ಡಿಐಜಿ ವರ್ತಿಕಾ ಕಟಿಯಾರ್ ಅವರು ಸ್ವತಃ ಈ ಎಲ್ಲ ಉಸ್ತುವಾರಿಯನ್ನ ನೋಡ್ಕೊಳ್ತಿದ್ದಾರೆ. ಯಾಕಾಗಿ ಅಂದ್ರೆ ಎಸ್ಪಿ ಪವನ್ ನಿಜ್ಜೂರ್ ಅವರನ್ನ ನಿನ್ನೆಯಷ್ಟೇ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ. ಹೀಗಾಗಿ ನೇರವಾಗಿ ಡಿಐಜಿ ವರ್ತಿಕಾ ಕಟಿಯಾರ್ ಈಗ ಸಂಪೂರ್ಣವಾಗಿ ಭದ್ರತೆಯ ಹೊಣೆಯನ್ನು ಹೊತ್ತು ಇಲ್ಲಿ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗಣಿನಾಡು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸರ ಹದ್ದಿನ ಕಣ್ಣು ಇದೆ. ಕ್ಯಾಮ್ರಾ ಈ ರಕ್ತ ರಾಜಕೀಯದಲ್ಲಿ ಸದ್ಯಕ್ಕೆ ಬಳ್ಳಾರಿಯ ಪರಿಸ್ಥಿತಿಯಂತೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ವಿಶೇಷವಾಗಿ ಈ ಘಟನೆ ನಡೆದಿರುವಂತಹ ಸ್ಥಳ, ಅದರ ಜೊತೆಯಲ್ಲಿ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳು, ಅದು ವಾಲ್ಮೀಕಿ ವೃತ್ತ ಆಗಿರಬಹುದು ಅಥವಾ ಎಸ್ಪಿ ಸರ್ಕಲ್ ಆಗಿರಬಹುದು, ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯೂ ಕೂಡ ಭದ್ರತೆಯನ್ನ ಈಗ ಹೆಚ್ಚಿಸಲಾಗಿದೆ. ಬಳ್ಳಾರಿಯ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಂಟಾದಂತಹ ಈ ಗಲಾಟೆ, ಆ ನಂತರದಲ್ಲಿ ಓರ್ವ ಯುವಕ ಕೂಡ ಮೃತಪಟ್ಟ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ಕಡೆಗಳಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಯಾವುದೇ ರೀತಿಯ ಘಟನೆಗಳು ನಡೀಬಾರದು, ಗಲಾಟೆ ಆಗಬಾರದು, ಅದರ ಜೊತೆಯಲ್ಲಿ ಯಾರು ಕೂಡ ಗುಂಪುಗೂಡಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಈ ವಾಲ್ಮೀಕಿ ವೃತ್ತ, ಅದರ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ, ಇದರ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಮೊನ್ನೆ ರಾತ್ರಿ ನಡೆದ ಉದ್ವಿಗ್ನ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿಜಕ್ಕೂ ಜನರಲ್ಲಿ ಭಯವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ಪೊಲೀಸರನ್ನ ಎಲ್ಲೆಡೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿ ನಗರದ ಎಸ್ಪಿ ವೃತ್ತದಲ್ಲಿದ್ದೇನೆ. ದೃಶ್ಯದಲ್ಲಿ ನೀವು ನೋಡಬಹುದು, ಇನ್ನೂ ಕೂಡ
ಪೊಲೀಸರನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆ ಮಾಡಿ ಬಳ್ಳಾರಿ ನಗರದ ಪ್ರಮುಖ ವೃತ್ತಗಳಲ್ಲಿ ರಿಸರ್ವ್ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ಬಳ್ಳಾರಿಯ SP ಸರ್ಕಲ್ ನಲ್ಲಿ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಸುಮಾರು 100 ಸಂಖ್ಯೆಯಲ್ಲಿ ಪೊಲೀಸರಿದ್ದಾರೆ, DR ಪೊಲೀಸರಿದ್ದಾರೆ, KSRP ಇದ್ದಾರೆ, ರಿಸರ್ವ್ ಪೊಲೀಸ್ ಇದ್ದಾರೆ, ಫೈರ್ ಇಂಜಿನ್ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿ, ಫೈರ್ ಇಂಜಿನ್ ಕೂಡ ಎಲ್ಲ ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇನ್ನೂ ಕೂಡ ಬಳ್ಳಾರಿಯಲ್ಲಿ ಒಂದಷ್ಟು ಉದ್ವಿಗ್ನ ಅಂದ್ರೆ ಬೂದಿ ಮುಚ್ಚಿದ ಕೆಂಡದ ರೀತಿಯ ಪರಿಸ್ಥಿತಿ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಪ್ರಕರಣದಲ್ಲಿ ಯಾರು ಕೂಡ ಬಂಧನವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಕಿಡಿಗೇಡಿಗಳು ಕೃತ್ಯಗಳನ್ನ ಎಸಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೊಲೀಸರ ಜಮಾವಣೆಯನ್ನ ಮಾಡಿದ್ದಾರೆ. SP ಸರ್ಕಲ್ ನಲ್ಲಿ ಎಲ್ಲೆಡೆಗಿಂತ ಜಾಸ್ತಿ ಜನಾರ್ದನ್ ರೆಡ್ಡಿ ಅವರ ಮನೆ ಮತ್ತೆ SP ಸರ್ಕಲ್ ನಲ್ಲಿ ಹೆಚ್ಚಿನ ಮಟ್ಟದ ಭದ್ರತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಒಂದು ಸರ್ಕಲ್ ನಲ್ಲಿ ಏನು ವಾಲ್ಮೀಕಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಉದ್ಘಾಟನೆಯನ್ನ ಮಾಡೋದಕ್ಕೆ ಸುಮಾರು 10 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂವನ್ನ ಇಲ್ಲಿ ಕೂರಿಸಿದ್ದಾರೆ. ಏನೋ ಇದನ್ನ ಲೋಕಾರ್ಪಣೆ ಮಾಡಬೇಕಿತ್ತು, ಆದ್ರೆ ಕಾರ್ಯಕ್ರಮ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇದು ವಾಲ್ಮೀಕಿ ಸ್ಟ್ಯಾಚ್ಯೂ ಅನಾವರಣವಾಗ್ತಿಲ್ಲ. ಹೀಗಾಗಿ ಯಾರಾದ್ರೂ ಕಿಡಿಗೇಡಿಗಳು ಏನಾದ್ರೂ ಅಹಿತಕರ ಚಟುವಟಿಕೆಗಳನ್ನ ನಡೆಸಬಹುದು ಅನ್ನುವ ನಿಟ್ಟಿನಲ್ಲಿ ವಾಲ್ಮೀಕಿ ಸ್ಟ್ಯಾಚ್ಯೂ ಸೇರಿದಂತೆ ಎಂಟೈರ್ ಈ ಒಂದು ಸರ್ಕಲ್ ಏನೋ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಲ್ ಇದು ಕೂಡ ಇವತ್ತು ಲೋಕಾರ್ಪಣೆ ಆಗಬೇಕಾಗಿತ್ತು. ಹೀಗಾಗಿ ಸಂಪೂರ್ಣವಾಗಿ ಇಲ್ಲೂ ಕೂಡ ಹದ್ದಿನ ಕಣ್ಣನ್ನ ಪೊಲೀಸರು ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಮಟ್ಟದ ಮತ್ತೆ ದೊಡ್ಡ ಸಂಖ್ಯೆಯ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ DIG, ಬಳ್ಳಾರಿ ವಲಯ DIG ವರ್ತಿಕಾ ಕಟಿಯಾರ್ ಅವರು ಸ್ವತಃ ಈ ಎಲ್ಲ ಉಸ್ತುವಾರಿಯನ್ನ ನೋಡ್ಕೊಳ್ತಿದ್ದಾರೆ. ಯಾಕಾಗಿ ಅಂದ್ರೆ SP ಪವನ್ ನಿಜ್ಜೂರ್ ಅವರನ್ನ ನಿನ್ನೆಯಷ್ಟೇ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ. ಹೀಗಾಗಿ ನೇರವಾಗಿ DIG ವರ್ತಿಕಾ ಕಟಿಯಾರ್ ಈಗ ಸಂಪೂರ್ಣವಾಗಿ ಭದ್ರತೆಯ ಹೊಣೆಯನ್ನು ಹೊತ್ತು ಇಲ್ಲಿ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗಣಿನಾಡು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸರ ಹದ್ದಿನ ಕಣ್ಣು ಇದೆ. ಕ್ಯಾಮ್ರಾ ಈ ರಕ್ತ ರಾಜಕೀಯದಲ್ಲಿ ಸದ್ಯಕ್ಕೆ ಬಳ್ಳಾರಿಯ ಪರಿಸ್ಥಿತಿಯಂತೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ವಿಶೇಷವಾಗಿ ಈ ಘಟನೆ ನಡೆದಿರುವಂತಹ ಸ್ಥಳ, ಅದರ ಜೊತೆಯಲ್ಲಿ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳು, ಅದು ವಾಲ್ಮೀಕಿ ವೃತ್ತ ಆಗಿರಬಹುದು ಅಥವಾ SP ಸರ್ಕಲ್ ಆಗಿರಬಹುದು, ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯೂ ಕೂಡ ಭದ್ರತೆಯನ್ನ ಈಗ ಹೆಚ್ಚಿಸಲಾಗಿದೆ. ಬಳ್ಳಾರಿಯ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಂಟಾದಂತಹ ಈ ಗಲಾಟೆ, ಆ ನಂತರದಲ್ಲಿ ಓರ್ವ ಯುವಕ ಕೂಡ ಮೃತಪಟ್ಟ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ಕಡೆಗಳಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಯಾವುದೇ ರೀತಿಯ ಘಟನೆಗಳು ನಡೀಬಾರದು, ಗಲಾಟೆ ಆಗಬಾರದು, ಅದರ ಜೊತೆಯಲ್ಲಿ ಯಾರು ಕೂಡ ಗುಂಪುಗೂಡಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಈ ವಾಲ್ಮೀಕಿ ವೃತ್ತ, ಅದರ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ, ಇದರ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಮೊನ್ನೆ ರಾತ್ರಿ ನಡೆದ ಏನು ಉದ್ವಿಗ್ನ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿಜಕ್ಕೂ ಜನರಲ್ಲಿ ಭಯವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ಪೊಲೀಸರನ್ನ ಎಲ್ಲೆಡೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿ ನಗರದ SP ವೃತ್ತದಲ್ಲಿದ್ದೇನೆ. ದೃಶ್ಯದಲ್ಲಿ ನೀವು ನೋಡಬಹುದು, ಇನ್ನೂ ಕೂಡ ಪೊಲೀಸರನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆ ಮಾಡಿ ಬಳ್ಳಾರಿ ನಗರದ ಪ್ರಮುಖ ವೃತ್ತಗಳಲ್ಲಿ ರಿಸರ್ವ್ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ಬಳ್ಳಾರಿಯ SP ಸರ್ಕಲ್ ನಲ್ಲಿ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಸುಮಾರು 100 ಸಂಖ್ಯೆಯಲ್ಲಿ ಪೊಲೀಸರಿದ್ದಾರೆ, DR ಪೊಲೀಸರಿದ್ದಾರೆ, KSRP ಇದ್ದಾರೆ, ರಿಸರ್ವ್ ಪೊಲೀಸ್ ಇದ್ದಾರೆ, ಫೈರ್ ಇಂಜಿನ್ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿ, ಫೈರ್ ಇಂಜಿನ್ ಕೂಡ ಎಲ್ಲ ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇನ್ನೂ ಕೂಡ ಬಳ್ಳಾರಿಯಲ್ಲಿ ಒಂದಷ್ಟು ಉದ್ವಿಗ್ನ ಅಂದ್ರೆ ಬೂದಿ ಮುಚ್ಚಿದ ಕೆಂಡದ ರೀತಿಯ ಪರಿಸ್ಥಿತಿ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಪ್ರಕರಣದಲ್ಲಿ ಯಾರು ಕೂಡ ಬಂಧನವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಕಿಡಿಗೇಡಿಗಳು ಕೃತ್ಯಗಳನ್ನ ಎಸಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೊಲೀಸರ ಜಮಾವಣೆಯನ್ನ ಮಾಡಿದ್ದಾರೆ. SP ಸರ್ಕಲ್ ನಲ್ಲಿ ಎಲ್ಲೆಡೆಗಿಂತ ಜಾಸ್ತಿ ಜನಾರ್ದನ್ ರೆಡ್ಡಿ ಅವರ ಮನೆ ಮತ್ತೆ SP ಸರ್ಕಲ್ ನಲ್ಲಿ ಹೆಚ್ಚಿನ ಮಟ್ಟದ ಭದ್ರತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಒಂದು ಸರ್ಕಲ್ ನಲ್ಲಿ ಏನು ವಾಲ್ಮೀಕಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಉದ್ಘಾಟನೆಯನ್ನ ಮಾಡೋದಕ್ಕೆ ಸುಮಾರು 10 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂವನ್ನ ಇಲ್ಲಿ ಕೂರಿಸಿದ್ದಾರೆ. ಏನೋ ಇದನ್ನ ಲೋಕಾರ್ಪಣೆ ಮಾಡಬೇಕಿತ್ತು, ಆದ್ರೆ ಕಾರ್ಯಕ್ರಮ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇದು ವಾಲ್ಮೀಕಿ ಸ್ಟ್ಯಾಚ್ಯೂ ಅನಾವರಣವಾಗ್ತಿಲ್ಲ. ಹೀಗಾಗಿ ಯಾರಾದ್ರೂ ಕಿಡಿಗೇಡಿಗಳು ಏನಾದ್ರೂ ಅಹಿತಕರ ಚಟುವಟಿಕೆಗಳನ್ನ ನಡೆಸಬಹುದು ಅನ್ನುವ ನಿಟ್ಟಿನಲ್ಲಿ ವಾಲ್ಮೀಕಿ ಸ್ಟ್ಯಾಚ್ಯೂ ಸೇರಿದಂತೆ ಎಂಟೈರ್ ಈ ಒಂದು ಸರ್ಕಲ್ ಏನೋ
ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಲ್ ಇದು ಕೂಡ ಇವತ್ತು ಲೋಕಾರ್ಪಣೆ ಆಗ್ಬೇಕಾಗಿತ್ತು. ಹೀಗಾಗಿ ಸಂಪೂರ್ಣವಾಗಿ ಇಲ್ಲೂ ಕೂಡ ಹದ್ದಿನ ಕಣ್ಣನ್ನ ಪೊಲೀಸರು ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಮಟ್ಟದ ಮತ್ತೆ ದೊಡ್ಡ ಸಂಖ್ಯೆಯ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ವಲಯ ಡಿಐಜಿ ವರ್ತಿಕಾ ಕಟಿಯಾರ್ ಅವರು ಸ್ವತಃ ಈ ಎಲ್ಲ ಉಸ್ತುವಾರಿಯನ್ನ ನೋಡ್ಕೊಳ್ತಿದ್ದಾರೆ. ಯಾಕಾಗಿ ಅಂದ್ರೆ SP ಪವನ್ ನಿಜ್ಜೂರ್ ಅವರನ್ನ ನಿನ್ನೆಯಷ್ಟೇ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ. ಹೀಗಾಗಿ ನೇರವಾಗಿ ಡಿಐಜಿ ವರ್ತಿಕಾ ಕಟಿಯಾರ್ ಈಗ ಸಂಪೂರ್ಣವಾಗಿ ಭದ್ರತೆಯ ಹೊಣೆಯನ್ನು ಹೊತ್ತು ಇಲ್ಲಿ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗಣಿನಾಡು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸರ ಹದ್ದಿನ ಕಣ್ಣು